ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನನ್ನ ಹೆಸರು ಶೇಖರ್, ಕರುನಾಡು ಕನ್ನಡ ಸೇನಾ ಸಮಿತಿಯ ರಾಜ್ಯಾಧ್ಯಕ್ಷ, ದಾಸರಳ್ಳಿ ವಿಧಾನಸಭಾ ಕ್ಷೇತ್ರ. ಸ್ನೇಹಿತರೆ, ಈಗ ವಿಷಯ ಏನಂತ ಹೇಳಿದ್ರೆ, ಮೊನ್ನೆ ನಡೆದಂತಹ ಘಟನೆ, ನಮ್ಮ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ರವರ ಸಮಾಧಿಯ ಅದನ್ನ ನೆಲಸಮ ಮಾಡಿರುವಂಥ ಬಗ್ಗೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಮಾತ್ರ ಈ ಥರ ನಡೀತೈತಲ್ಲ, ಬೇರೆ ಯಾವ ಚಿತ್ರರಂಗದಲ್ಲೂ ಈ ಥರ ನಡೆಯೋದಿಲ್ಲ. ಅದು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಶಾಪನ ವರನ ಅಂತ ಗೊತ್ತಾಗಲ್ಲ. ಅದು ಗೊತ್ತಾಗ್ತಾ ಇಲ್ಲ. ಈಗಿಂದ ನಡೀತಾ ಇಲ್ಲ ಇದು. ಸರಿಸುಮಾರು 70ರಿಂದ 75ರಿಂದಾನೂ ನಡೀತಾ ಇದೆ. ನಾನು ಚಿಕ್ಕ ವಯಸ್ಸೊಳಗಿದ್ದಾಗ ಆಗ್ಲಿಂದೂ ಕೇಳ್ತಾ ಇದ್ದೀನಿ. ನಾನು 77 78ರಿಂದ ನಾನು ಚಿತ್ರಗಳನ್ನ ನೋಡೋದಕ್ಕೆ ಶುರು ಮಾಡಿದ್ದು. ಆಗ್ಲಿಂದೂ ಕೇಳ್ತಾ ಇದ್ದೀನಿ, ಈ ಥರ ಪ್ರಾಬ್ಲಮ್ಗಳು ಇದ್ದೇ ಇರುತ್ತೆ. ಪಕ್ಕದ ರಾಜ್ಯದೊಳಗೆಲ್ಲ ಈ ಥರ ಇಲ್ಲ. ಅಲ್ಲೂ ಇದೆ, ಇಲ್ಲ ಅಂತಲ್ಲ, ಅಲ್ಲೂ ನಡೆಯುತ್ತೆ. ಅಲ್ಲೂ ಒಳಜಗಳ ಇದ್ದೇ ಇರುತ್ತೆ. ಅವ್ರನ್ನ ಕಂಡ್ರೆ ಇವ್ರಿಗಾಗಲ್ಲ, ಇವ್ರನ್ನ ಕಂಡ್ರೆ ಅವ್ರಿಗಾಗಲ್ಲ. ಆದರೆ ಈ ಒಂದು ಕಾರ್ಯಕ್ರಮ ಅಂತ ಬಂದಮೇಲೆ ಅವರು ಆ ಒಳಜಗಳನ್ನೆಲ್ಲ ಮರೆತುಬಿಟ್ಟು ಒಂದಾಗ್ತಾರೆ. ಅದೇ ಇಂಪಾರ್ಟೆಂಟು, ತುಂಬ ಅದೇ ಮುಖ್ಯ. ಯಾಕೆಂದರೆ ಎಲ್ಲ ಕಡೆನೂ ಇದ್ದದ್ದೇ, ಎಲ್ಲಿ ಉಳುಕಿರಲ್ಲ ಹೇಳಿ? ಎಲ್ಲ ಕಡೆನೂ ಉಳುಕಿದ್ದೇ ಇರುತ್ತೆ. ಆದರೆ ನಮ್ಮಲ್ಲಿ ಅದನ್ನ ಪ್ರದರ್ಶನ ಮಾಡೋದು ಜಾಸ್ತಿ. ಬೇರೆ ಲ್ಯಾಂಗ್ವೇಜ್ ಒಳಗೆ, ಬೇರೆ ಚಿತ್ರರಂಗದಲ್ಲಿ ಗಲಾಟೆ ಇಲ್ಲ, ಮತ್ತೆ ಅವ್ರನ್ನ ಕಂಡ್ರೆ ಇವ್ರಿಗಾಗಲ್ಲ, ಇವ್ರನ್ನ ಕಂಡ್ರೆ ಅವ್ರಿಗಾಗಲ್ಲ ಅಂತ ಏನಿಲ್ಲ. ಎಲ್ಲ ಪ್ರತಿಯೊಂದು ಕಡೆನೂ ಇದ್ದೇ ಇದೆ. ಆದರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಮಾತ್ರ ತುಂಬ ಈಗೋ ಕಣ್ರಿ, ತುಂಬ ಈಗೋ. ನಾನು ಅನ್ನೋದು ತುಂಬ ಇದೆ. 2 ಕಣ್ಣುಗಳು, ಆ 2 ಕಣ್ಣುಗಳು ಹೋದ್ಮೇಲೆ ಕನ್ನಡ ಚಿತ್ರರಂಗ ದಿಕ್ಕಾಪಾಲಾಗೋಯ್ತು. ಎಲ್ಲ ಅವ್ರವ್ರಿಗೆ ಅವರೇ ದೊಡ್ಡವರು. ಅವನ ಮಾತು ನಾನೇನು ಕೇಳೋದು, ಇನ್ನೊಬ್ಬ ಹೇಳ್ತಾನೆ ಅವನ ಮಾತು ನಾನೇನು ಕೇಳೋದು ಅಂತ. ಸೊ ಆ ಥರ ಇತ್ತು ನೋಡಿ. ಒಂದು ಸಣ್ಣ ಉದಾಹರಣೆ. ಹೋದ ತಿಂಗಳು ಒಬ್ಬ ಕಾಮಿಡಿ ನಟ, ತಮಿಳೊಳಗೆ, ಅವನ ಹೆಸರು ಕಿಂಗ್. ನಮ್ಮ ಕನ್ನಡದೊಳಗೂ ಒಂದು ಶಿವರಾಜ್ ಕುಮಾರ್ ಪಿಕ್ಚರ್ ಒಳಗೂ ಒಂದು ಮಾಡಿದ್ದಾನೆ. ಸೊ ಆ ವ್ಯಕ್ತಿ ಇಡೀ ತಮಿಳ್ನಾಡೊಳಗೆ ಎಷ್ಟು ಜನ ಇದ್ದಾರೋ ನಾಯಕ ನಟರು, ರಾಜಕೀಯ ವ್ಯಕ್ತಿಗಳಿಗೆ ಕೊಟ್ಟ ಪತ್ರಿಕೆನ ನೋಡ್ರಿ. ಅದು ಏನು ಆಶ್ಚರ್ಯ ಇರಬೇಕು. CM ಬಂದಿದ್ದಾನೆ ಕಡ್ರಿ ಆ ಮದುವೆಗೆ. ಅವನೊಬ್ಬ ಸಾಧಾರಣ ಕಾಮಿಡಿ ಆಕ್ಟರು, ಆದ್ರೂ CM ಬಂದಿದ್ದಾರೆ. ಅದಲ್ವಾ ಒಗ್ಗಟ್ಟು? ಪ್ರತಿಯೊಬ್ರು ಕಣ್ರಿ, ಅವರು ಅದು ಮಾಡಿರೋಂಥ ಚೌಟ್ರಿ ತುಂಬ ಚಿಕ್ಕದು ಅಂತ ಹೇಳ್ಬಿಟ್ಟು ದೊಡ್ಡ ದೊಡ್ಡ ಆ್ಯಕ್ಟ್ರುಗಳೆಲ್ಲ ಯಾರೂ ಬಂದಿಲ್ಲ. ಆದರೆ ಪರ್ಸ್ನಲ್ ಆಗಿ ಅವ್ರ ಮನೆಗೆ ಹೋಗಿ ಅವ್ರ ಕೈಯೊಳಗಾಗಿದ್ದು ಸಹಾಯ ಮಾಡಿ ಗಿಫ್ಟ್ ಕೊಟ್ಟು, ಅವರು ಮಕ್ಕಳ ಜೊತೆ, ಅವ್ರ ಹೆಂಡತಿ, ಅವರು ಕಿಂಗ್ ಮತ್ತು ಅವ್ರ ಹೆಂಡತಿ ಜೊತೆ ಎಲ್ಲ ಒಂದು ಫೋಟೋ ತೆಗೆಸ್ಕೊಂಡು ಬಂದಿದ್ದಾರೆ. ಪ್ರತಿಯೊಬ್ಬರು ಹೋಗಿದ್ದಾರೆ ಕಣ್ರಿ. ಅದಲ್ವೇನ್ರಿ ಒಗ್ಗಟ್ಟು ಅಂದರೆ? ಇಲ್ಲಿ ನಮ್ಮಲ್ಲಿ ಅದೇನೋ ಹೇಳ್ತಾರಲ್ಲ, ಆ ಥರ ಒಗ್ಗಟ್ಟು ಅಂತ ಹೇಳಿದ್ರೆ ಬೇರೆ ಏನೋ ತಿಳ್ಕೊಂಡಿರ್ತಾರೆ. ಅದು ಒಗ್ಗಟ್ಟಿಗೂ ನಮ್ಮ ಕನ್ನಡ ಚಿತ್ರರಂಗಕ್ಕೂ ಸಂಬಂಧನೇ ಇಲ್ಲ. ಆ ಥರ ನಡ್ಕೊತಾರೆ ನೋಡಿ. ಇವಾಗ ಇಷ್ಟು ದಿವಸ ಆಯಿತು ಒಂದು ಘಟನೆ ನಡೆದು, ಯಾರಾದರೂ ಒಬ್ಬರು ಮುಂದೆ ಬಂದು, ಸುದೀಪ್ ಒಬ್ಬರು ಬಂದು ಮಾತಾಡ್ತಾರೆ. ಮಿಕ್ಕವರೆಲ್ಲ ಏನು ಒಂದು 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 ಮಾನವೀಯತೆ ಬೇಡವೇನ್ರಿ? ಅಷ್ಟು ದೊಡ್ಡ ಹಿರಿಯ ನಟರು, ಅವ್ರು ಹಾಕಿಕೊಟ್ಟಿರೋಂಥ ದಾರಿಯೊಳಗೆ ಈಗಿನ ಪೀಳಿಗೆಯ ನಟರೆಲ್ಲ ಹೋಗ್ತಾ ಇರೋದು. ಸೊ ಆ ಥರ ಇರಬೇಕಾದ್ರೆ ಒಂದು ಒಗ್ಗಟ್ಟು ಪ್ರದರ್ಶನ ಮಾಡದೆ ಹೋದರೆ ಇನ್ನೇನಕ್ರಿ? ಹೊರಗಿನ ಅಕ್ಕಪಕ್ಕದ ರಾಜ್ಯದೊಳಗೆಲ್ಲ ಒಳಗೊಳಗೆ
ಇನ್ನು ಮುಂದಕ್ಕಾದರೂ ಒಗ್ಗಟ್ಟಿಂದ ಬಾಳೋಣ, ಒಗ್ಗಟ್ಟಿಂದ ಕನ್ನಡದ ತೇರನ್ನು ಎಳೆಯೋಣ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು.